ಕಾರಿಗೆ ಮಳೆ ನೀರು ಹಾರಿದ್ದಕ್ಕೆ ವ್ಯಕ್ತಿಯಿಂದ ಇದೆಂತ ವಿಕೃತಿ. ಹಿಗ್ಗಾಮುಗ್ಗ ಹಲ್ಲೆ ಮಾಡಿ ಬೆರಳು ಕಚ್ಚಿದ ಭೂಪ. ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಿದೆ. ಸಾಮಾನ್ಯವಾಗಿ ಮಳೆ ಬಂದಾಗ ರಸ್ತೆಯಲ್ಲಿ ನೀರು ನಿಲ್ಲೋದು ಕಾಮನ್. ಆದರೆ ರಸ್ತೆಯಲ್ಲಿ ನಿಲ್ಲುವ ನೀರಿನಿಂದಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗ್ತಿವೆ. ಇತ್ತ ರಸ್ತೆ ಮೇಲೆ ನಿಂತ ನೀರ ಮೇಲೆ ವಾಹನಗಳು ಚಾಲನೆ ಮಾಡುವಾಗ ಮಳೆ ನೀರು ಅಕ್ಕಪಕ್ಕದಲ್ಲಿ ಓಡಾಡುವ ವಾಹನಗಳಿಗೆ ಹಾಗೂ ಓಡಾಡುವ ಜನರಿಗೆ ಸಿಡಿಯುವುದು ಕಾಮನ್. ಆದರೆ ಇಲ್ಲೊಬ್ಬ ವ್ಯಕ್ತಿ ಕಾರಿಗೆ ಮಳೆ ನೀರು ಹಾರಿದೆ ಎಂಬ ಕಾರಣಕ್ಕೆ ಚಾಲಕನ ಬೆರಳು ಕಚ್ಚಿ ವಿಕೃತಿ ಮೆರೆದಿರುವ ಪೈಶಾಚಿಕ ಕೃತ್ಯ ಬೆಂಗಳೂರಿನ ಲೂಲು ಮಾಲ್ ಅಂಡರ್ ಪಾಸ್ ಬಳಿ ನಡೆದಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಒಂದೇ ಒಂದು ಸಣ್ಣ ಮಳೆ ಬಂದ್ರೆ ಸಾಕು ರಸ್ತೆಗಳು ಕೆರೆಯಂತಾಗುತ್ತವೆ. ಕೆಲವೊಮ್ಮೆ ಎದೆ ಎತ್ತರಕ್ಕೆ ನೀರು ನಿಲ್ಲುತ್ತೆ. ರಸ್ತೆಯಲ್ಲಿ ನೀರು ನಿಂತು ಪಕ್ಕದಲ್ಲಿರೋರಿಗೆ ಸಿಡಿಯುತ್ತೆ. ಅದರಂತೆ ಕಳೆದ ಕೆಲ ದಿನಗಳಿಂದ ಬೆಂಗಳೂರಿನಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದ್ದು ಲೂಲು ಅಂಡರ್ ಪಾಸ್ ಬಳಿ ರಸ್ತೆಯಲ್ಲಿ ನೀರು ನಿಂತಿದೆ. ನಿನ್ನೆ ಮೆಜೆಸ್ಟಿಕ್ನಿಂದ ಲೂಲು ಮಾಲ್ ಕಡೆಗೆ ಕಾರಿನಲ್ಲಿ ಜಯಂತ್ ದಂಪತಿ ತೆರಳುತ್ತಾ ಇದ್ರು. ಈ ವೇಳೆ ಓಕಳಿಪುರಂ ಅಂಡರ್ ಪಾಸ್ನಲ್ಲಿ ಪಕ್ಕದಲ್ಲಿ ಸಾಗುತ್ತಿದ್ದ ಕಾರಿಗೆ ಮಳೆ ನೀರು ಸಿಡಿದಿದೆ. ಇದರಿಂದ ರೊಚ್ಚಿಗೆದ್ದ ಪಕ್ಕದ ಕಾರು ಚಾಲಕ ಕಾರನ್ನ ನಿಲ್ಲಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ತಪ್ಪಾಗಿದೆ ಅಂತ ಜಯಂತ್ ಕ್ಷಮೆ ಕೇಳಿದ್ದಾನೆ. ಆದರೂ ಕೂಡ ಬಿಡದೆ ಕಾರನ್ನ ಹಿಂಬಾಲಿಸಿಕೊಂಡು ಬಂದು ಕಾರನ್ನ ಅಡ್ಡಗಟ್ಟಿದ್ದಾನೆ. ಕಾರಿನಿಂದ ಜಯಂತ್ನನ್ನ ಎಳೆದು ಮುಖಕ್ಕೆ ಗುದ್ದಿ ರೌಡಿಸಂ ರೀತಿ ವರ್ತಿಸಿದ್ದಾನೆ. ಅಷ್ಟಲ್ಲದೆ ಜಯಂತ್ನ ಬಲಗೈನ ಉಂಗುರ ಬೆರಳನ್ನ ಮಾಂಸ ಆಚೆ ಬರುವಂತೆ ಕಚ್ಚಿ ಗಾಯಗೊಳಿಸಿ ವಿಕೃತಿಯನ್ನ ಮೆರೆದಿದ್ದಾನೆ. ಇನ್ನು ಬಲಗೈ ಬೆರಳಿಗೆ ಆದ ಗಾಯದಿಂದ ನರಳಾಡಿದ ಜಯಂತ್ ಕೂಡಲೇ ಆಸ್ಪತ್ರೆಗೆ ದೌಡಾಯಿಸಿ ಸರ್ಜರಿಯನ್ನ ಮಾಡಿಸಿಕೊಂಡಿದ್ದಾರೆ. ಜಯಂತ್ ಬೆರಳಿಗೆ 5 ಸ್ಟಿಚ್ ಹಾಕಿದ್ದು 6 ತಿಂಗಳು ರೆಸ್ಟ್ ಮಾಡುವಂತೆ ಡಾಕ್ಟರ್ ಸೂಚನೆಯನ್ನ ನೀಡಿದ್ದಾರೆ. ಸಾಲದ್ದಕ್ಕೆ ತನ್ನದಲ್ಲದ ತಪ್ಪಿಗೆ 2 ಲಕ್ಷ ರೂಪಾಯಿ ಆಸ್ಪತ್ರೆಯ ಬಿಲ್ ಅನ್ನ ಕೂಡ ಕಟ್ಟಿದ್ದಾರೆ ಜಯಂತ್. ಸರ್ಜರಿ ಮಾಡಿಸಿಕೊಂಡ ಬಳಿಕ ಜಯಂತ್ ಕಾರು ಚಾಲಕನ ವಿರುದ್ಧ ಮಾಗಡಿ ರೋಡ್ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಿದ್ದಾರೆ. ಕಾರು ಚಾಲಕ ಹಾಗೂ ಮಹಿಳೆ ವಿರುದ್ಧ ಪೊಲೀಸರು ಎಫ್ಐಆರ್ ಕೂಡ ದಾಖಲಿಸಿದ್ದು ಕಾರ್ ನಂಬರ್ ಮೂಲಕ ಆರೋಪಿಗಳ ಹುಡುಕಾಟವನ್ನ ನಡೆಸಲಾಗ್ತಿದೆ. ಅದೇನೇ ಇರಲಿ, ರಸ್ತೆ ಅಂದ ಮೇಲೆ ನೂರಾರು ಮಂದಿ ಓಡಾಡ್ತಾರೆ. ಅಚಾನಕ್ಕಾಗಿ ಕೆಲ ಘಟನೆಗಳು ನಡೆಯುತ್ತವೆ. ಹಾಗಂತ ಈ ರೀತಿಯ ವಿಕೃತಿಗಳನ್ನ ಮೆರೆಯೋದು ಎಷ್ಟರ ಮಟ್ಟಿಗೆ ಸರಿ? ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.